ಈಗ ಮೇಂಟೆನೆನ್ಸ್ಗೆ ನಿಮ್ಗೆ ಎಷ್ಟು ಈಗೆಲ್ಲ ಕಡೆ ಅಲ್ಲ ನಿಮಗೆ ಮೇಂಟೆನೆನ್ಸ್ಗೆ ವಾಟ್ ಇಸ್ ದಿ ಬಜೆಟ್ ಇದೆ ಅಣ್ಣ, ಸಾಕಷ್ಟು ಇದೆ. ಅದೇ ಈಗ ಇದೆಲ್ಲ ಕ್ಲೀನ್ ಚೆನ್ನಾಗಿ ಗೊತ್ತಾಗಲ್ಲ. ನೀವು ಬಟ್ಲು ಇರ್ಬೇಕಲ್ಲ, ಅನ್ನಗಿನ್ನ ಹಾಕ್ಬೇಕು ಅಂದ್ರೆ ಅದ್ರೊಳಗೆ ಹಾಕ್ಬೇಕು ನೀವು. ಡಸ್ಟ್ಬಿನ್ ತರ ಮಾಡ್ಬೇಕು, ನೀವು ಬೋರ್ಡ್ ಹಾಕ್ಬೇಕು. ಕೈ ತೊಳೆದ್ಬಿಟ್ಟು ಅನ್ನಗಿನ್ನ ಏನಾದ್ರು ಇದ್ರೆ ನೀವು ಈ ಡಸ್ಟ್ಬಿನ್ ಹಾಕಿದ್ರೆ ಡಸ್ಟ್ಬಿನ್ ಇಡ್ಬೇಕು. ನೀವು ಸ್ವಲ್ಪ ಎಜುಕೇಟ್ ಮಾಡ್ಬೇಕು ಜನನ. ಹೋಗ್ಬಿಡುತ್ತೆ ಅದು ಜೋರಾಗಿ ಮೇಲೆ ಕೂತ್ಕೊಂಡ್ಬಿಟ್ಟಿದ್ರು. ಯಾಕೆ ವಯಸ್ಸಾದವ್ರು ಕೈ ಹಿಡ್ಕೊಂಡು ಪ್ರೆಸ್ ಮಾಡಿ ಎದೊಳಕ್ಕೆ ಸ್ಟೀಲ್ ರಾಡ್ ಹಾಕಬೇಕು. ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕಪ್ಪ. ಸ್ಟೀಲ್ ರಾಡ್ ಇಟ್ಕೊಂಡು ವಯಸ್ಸಾದವ್ರು ಕೂತ್ಕೊಂಡ್ರೆ ಇಟ್ಕೊಂಡು ಎದೊಳಗೆ ಒಂದು ಸ್ಟೀಲ್ ರಾಡ್ ಹಾಕ್ಸ್ಬೇಕಲ್ರಿ. ನೀವೇ ಮಾಡ್ಬೇಕಪ್ಪ ಡಾಕ್ಟ್ರು, ಅಲ್ಲ ನೀವು ಇಂಜಿನಿಯರ್ಸ್. ವಯಸ್ಸಾದವ್ರು ಬಂದ್ರೆ ಹೆಂಗೆ ನೋಡ್ತಾರೆ, ಅವ್ರಿಗೆ ಅವ್ರು ಸಪೋರ್ಟ್ ಮಾಡಲ್ಲ. ಇಲ್ಲಾಂದ್ರೆ ಮೇಲ್ಗಡೆ ಒಂದು ದಾರ ಬಿಟ್ಟು ಇಟ್ಕೊಂಡು ಎದೊಳ್ತಾರೆ. ಮಾಡ್ರಿ ಏನಾರ ಒಂದು ಆ ಥರ. ಸುಮ್ಮನೆ ನೀವು ನಿಮ್ಗೆ ಐಡಿಯಾಗಳು ಇರ್ಬೇಕಪ್ಪ. ಈಗ ಮೇಂಟೆನೆನ್ಸ್ಗೆ ನಿಮ್ಗೆ ಎಷ್ಟು ಈಗೆಲ್ಲ ಕಡೆ ಅಲ್ಲ ನಿಮ್ಗೆ ಮೇಂಟೆನೆನ್ಸ್ಗೆ ವಾಟ್ ಇಸ್ ದಿ ಬಜೆಟ್ ಇದೆ ಅಣ್ಣ, ಸಾಕಷ್ಟು ಇದೆ. ಅದೇ ಈಗ ಇದೆಲ್ಲ ಕ್ಲೀನ್ ಚೆನ್ನಾಗಿ ಗೊತ್ತಾಗಲ್ಲ. ನೀವು ಬಟ್ಲು ಇರ್ಬೇಕಲ್ಲ, ಅನ್ನಗಿನ್ನ ಹಾಕ್ಬೇಕು ಅಂದ್ರೆ ಅದ್ರೊಳಗೆ ಹಾಕ್ಬೇಕು ನೀವು. ಡಸ್ಟ್ಬಿನ್ ತರ ಮಾಡ್ಬೇಕು, ನೀವು ಬೋರ್ಡ್ ಹಾಕ್ಬೇಕು. ಕೈ ತೊಳೆದ್ಬಿಟ್ಟು ಅನ್ನಗಿನ್ನ ಏನಾದ್ರು ಇದ್ರೆ ನೀವು ಈ ಡಸ್ಟ್ಬಿನ್ ಹಾಕಿದ್ರೆ ಡಸ್ಟ್ಬಿನ್ ಇಡ್ಬೇಕು. ನೀವು ಸ್ವಲ್ಪ ಎಜುಕೇಟ್ ಮಾಡ್ಬೇಕು ಜನನ. ಹೋಗ್ಬಿಡುತ್ತೆ ಅದು ಜೋರಾಗಿ ಮೇಲೆ ಕೂತ್ಕೊಂಡ್ಬಿಟ್ಟಿದ್ರು. ಯಾಕೆ ವಯಸ್ಸಾದವ್ರು ಕೈ ಹಿಡ್ಕೊಂಡು ಪ್ರೆಸ್ ಮಾಡಿ ಎದೊಳಕ್ಕೆ ಸ್ಟೀಲ್ ರಾಡ್ ಹಾಕಬೇಕು. ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕಪ್ಪ. ಸ್ಟೀಲ್ ರಾಡ್ ಇಟ್ಕೊಂಡು ವಯಸ್ಸಾದವ್ರು ಕೂತ್ಕೊಂಡ್ರೆ ಇಟ್ಕೊಂಡು ಎದೊಳಗೆ ಒಂದು ಸ್ಟೀಲ್ ರಾಡ್ ಹಾಕ್ಸ್ಬೇಕಲ್ರಿ. ನೀವೇ ಮಾಡ್ಬೇಕಪ್ಪ ಡಾಕ್ಟ್ರು, ಅಲ್ಲ ನೀವು ಇಂಜಿನಿಯರ್ಸ್. ವಯಸ್ಸಾದವ್ರು ಬಂದ್ರೆ ಹೆಂಗೆ ನೋಡ್ತಾರೆ, ಅವ್ರಿಗೆ ಅವ್ರು ಸಪೋರ್ಟ್ ಮಾಡಲ್ಲ. ಇಲ್ಲಾಂದ್ರೆ ಮೇಲ್ಗಡೆ ಒಂದು ದಾರ ಬಿಟ್ಟು ಇಟ್ಕೊಂಡು ಎದೊಳ್ತಾರೆ. ಮಾಡ್ರಿ ಏನಾರ ಒಂದು ಆ ಥರ. ಸುಮ್ಮನೆ ನೀವು ನಿಮ್ಗೆ ಐಡಿಯಾಗಳು ಇರ್ಬೇಕಪ್ಪ.